ವೆಲ್ಕಮ್ ಟು ಮನು ಸಮಿತ್ ಯೂಟ್ಯೂಬ್ ಚಾನಲ್. 7ನೇ ತರಗತಿಯ ವಿಜ್ಞಾನ ಭಾಗ 2ರ ಘಟಕ 13 ಅಂದರೆ ಕೊನೆಯ ಅಧ್ಯಾಯ ತ್ಯಾಜ್ಯ ನೀರಿನ ಕತೆ. ಈ ಪಾಠಕ್ಕೆ ಸಂಬಂಧಿಸಿದ LBA ಪ್ರಶ್ನೋತ್ತರಗಳನ್ನ ನೋಡೋಣ. ವಿದ್ಯಾರ್ಥಿಗಳನ್ನ ನೋಡಿ, ಇಲ್ಲೇ ಬಹು ಆಯ್ಕೆಯ ಪ್ರಶ್ನೆಗಳು. ಅದಕ್ಕಿಂತಲೂ ಮುಂಚೆ ಇಲ್ಲಿವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕನ್ನು ಕೊಡಿ ವಿದ್ಯಾರ್ಥಿಗಳೇ. ಈಗ ನೋಡ್ಕೋತಾ ಸಾಗಿ ಪ್ರತಿಯೊಂದು ಪ್ರಶ್ನೆಯೂ ನೀವೇನು ಮಾಡಿರಿ, ಡಿಟೇಲ್ಸಾಗಿ ಬರೆದುಕೊಳ್ಳಿ. ಹಾಗೆ ಈ ಪ್ರಶ್ನೆಗಳನ್ನ ಬರೆದುಕೊಂಡ ನಂತರ ಇದರ ಕೀ ಉತ್ತರಗಳು ಹೇಗಿದಾವಪ್ಪ ಅಂದ್ರೆ ABCD ಮಾದರಿ ಒಳಗೆ ಇರ್ತಾವೆ. ಅಂದರೆ ABCD ಅಂದರೆ ಒಂದನೇದಕ್ಕೆ ಎರಡನೇದಕ್ಕೆ ಹಿಂಗೆ C C ಈ ರೀತಿಯಾಗಿ ಆನ್ಸರ್ ಕೊಟ್ಟಿರ್ತಾರೆ. ಅಂದರೆ ಅವುಗಳನ್ನ ಆನ್ಸರ್ಗಳನ್ನ ಕೆಲವೊಂದಕ್ಕೆ ಬರೆದಿರೋದಿಲ್ಲ. ಆದ ಕಾರಣ ನೀವೇನು ಮಾಡಬೇಕು, ಪ್ರತಿಯೊಂದನ್ನು ಬರೆದುಕೊಳ್ತಾ ಹೋಗಬೇಕು. ಅಂದರೆ ನಿಮ್ಮ ನೋಟ್ ಪುಸ್ತಕ ಅಥವಾ LBA ಪುಸ್ತಕಗಳು ಇದ್ದಪ್ಪ ಅಂದ್ರೆ ಅದರೊಳಗೆ ಪ್ರಶ್ನೆ ಹಾಗೂ ಅದರ ಆಯ್ಕೆಗಳು 4 ಆಯ್ಕೆಗಳನ್ನು ಬರೆದುಕೊಂಡು ಅದ್ರ ಕೀ ಆನ್ಸರ್ ಒಳಗೆ ಕೊಟ್ಟಿರ್ತಾರೆ. ಆನ್ಸರನ್ನು ಅದಕ್ಕೆ ನೀವು ರೌಂಡರ್ ಹಾಕ್ಕೊಳ್ಳಿ ಅಥವಾ ಅಂಡರ್ಲೈನ್ ಮಾಡ್ಕೊಳ್ಳಿ. ಅದರಿಂದ ನಿಮಗೇನಾಗುತ್ತಪ್ಪ ಅಂದ್ರೆ ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳನ್ನ ಮತ್ತು ಉತ್ತರಗಳನ್ನ ಹುಡುಕುವಂಥ ಪ್ರಮೇಯ ಬರೋದಿಲ್ಲ. ಈಗ ABCD ಏನಪ್ಪ ಅದು ABCD ಅನ್ನೋದು ನಮಗೆ ಅರ್ಥ ಆಗಬೇಕಲ್ಲ. ಅದಕ್ಕೆ ಅದನ್ನು ಅಂಡರ್ಲೈನ್ ಹಾಕ್ಕೊಂಡಿದ್ರೆ ಅದು ಸಂಪೂರ್ಣವಾದಂಥ ಉತ್ತರ ಇರುತ್ತೆ. ಆವಾಗ ನೀವು ಅದನ್ನು ಓದ್ಕೊಂಡು ಎಕ್ಸಾಮಿಗಾಗಿ ರೆಡಿ ಆಗ್ಬೋದು. ಅದ ಕಾರಣ ವಿದ್ಯಾರ್ಥಿಗಳೇ ಪ್ರತಿಯೊಂದನ್ನು ಬರೆದುಕೊಳ್ಳಿ. ನೋಡಿ, ನ್ಯೂ ಟೈಪ್ ಪ್ರಶ್ನೆಗಳೇ ಸುಮಾರು 40-50 ನ್ಯೂ ಟೈಪ್ ಪ್ರಶ್ನೆಗಳ ಈ ಪಾಠದಲ್ಲಿ ಇರ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಪಾಠ ಇದು. ಯಾಕಂದರೆ ನೀರಿಗೆ ಸಂಬಂಧಪಟ್ಟಂಥ ಕಥೆಯನ್ನು ಒಳಗೊಂಡಿರುವಂಥ ಪಾಠ. ಈ ಪಾಠಕ್ಕೆ ಸಾಕಷ್ಟು ಪ್ರಶ್ನೆಗಳು ನಮ್ಮ ವಿವಿಧ ಎಕ್ಸಾಮ್ಗಳಿಗೆ ಬರುವ ಚಾನ್ಸಸ್ಸು ತುಂಬ ಇದೆ. ಇದು ಕೇವಲ ಈ 7ನೇ ತರಗತಿಯವರಿಗೆ ಮಾತ್ರ ಸೀಮಿತವಾಗಿರದೆ ಇತರೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂಥ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ವಿಷಯಗಳ ಪ್ರಶ್ನೆಗಳನ್ನು ಒಳಗೊಂಡಿದ್ದು. ಇದನ್ನು ಈಗ ಸೈನ್ಸ್ TET ಬರೆಯೋರು ಇರ್ಬೋದು ಅಥವಾ GPSTR PSTR ಟೀಚರ್ಸ್ ಎಕ್ಸಾಮ್ಗಳನ್ನ ಬರೆಯುವಂಥ ಅಭ್ಯರ್ಥಿಗಳು ಇರ್ಬೋದು. ಈ LBA ಪ್ರಶ್ನೋತ್ತರಗಳ ಮಾಲೆಯನ್ನು ರೆಫರ್ ಮಾಡ್ಬೋದು. ಇದರ ಪ್ರತಿಫಲ ನಿಮಗೆ ಈಗಾಗಲೇ TET ಬರೆದವರಿಗೆ ಕೆಲವೊಬ್ಬರಿಗೆ ಅರ್ಥ ಆಗಿರುತ್ತೆ. ಹಾಗೆ ನೀವು ಮುಂದೆ ನಿಮ್ಮ ಎಕ್ಸಾಮ್ದಲ್ಲಿ ನೀವು ಕ್ವಶನ್ನ ಫೇಸ್ ಮಾಡಬೇಕಾದ್ರೆ ಇದರದ್ದು ಪ್ರತಿಫಲ ನಿಮಗೆ ಅರ್ಥವಾಗುತ್ತೆ. ಯಾಕೆಂದರೆ ಇದೇ ಟೈಪ್ ನ್ಯೂ ಟೈಪ್ನ ಕ್ವಶನ್ಗಳು ಬಂದಿರ್ತಾವೆ. ಈಗ ನೋಡಿರಿ, ನ್ಯೂ ಟೈಪ್ ಮುಗಿದು ಇನ್ನು ಬೆಟ್ಟ ಸ್ಥಳಗಳನ್ನ ತುಂಬಿ ಅಂದಾರ. ಇವೆಲ್ಲ ಬೆಟ್ಟ ಸ್ಥಳಗಳನ್ನ ಬರೆದುಕೊಳ್ಳಿ ವಿದ್ಯಾರ್ಥಿಗಳೇ. ಹಾಗೆ ಇವುಗಳಿಗೆ ಸಂಬಂಧಪಟ್ಟಂಥ ಆನ್ಸರ್ಗಳು ಇರ್ತಾವೆ. ಅವನ ಆನ್ಸರ್ಗಳನ್ನು ನೀವೇನು ಮಾಡಿರಿ, ಅದರಲ್ಲಿ ಫಿಲ್ ಮಾಡ್ಕೊಳ್ಳಿ. ಇನ್ನು 1 ಅಂಕದ ಪ್ರಶ್ನೆಗಳು, ಈ 1 ಅಂಕದ ಪ್ರಶ್ನೆಗಳನ್ನ ಎಲ್ಲವನ್ನು ಬರೆದುಕೊಂಡ ನಂತರ ನೇರವಾಗಿ ಅದರ ಉತ್ತರಗಳನ್ನು ಬರೆದುಕೊಳ್ಳಿ. ಹಾಗೆ 2 ಅಂಕದ ಪ್ರಶ್ನೆಗಳು, ಇವು 2 ಅಂಕದ ಪ್ರಶ್ನೆಗಳು ಅದಾವ ವಿದ್ಯಾರ್ಥಿಗಳೇ. 2 ಅಂಕದ ಪ್ರಶ್ನೆಗಳು ಅಂದರೆ ಸುಮಾರು 2 ವಾಕ್ಯಗಳಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳಿರ್ತಾವೆ. 1 ಲೈನ್ ಇರ್ಬೋದು, 2 ಲೈನ್ ಇರ್ಬೋದು. ಇನ್ನು 3 ಅಂಕದ ಪ್ರಶ್ನೆಗಳು, ಈ 3 ಅಂಕದ ಪ್ರಶ್ನೆಗಳು ಹಾಗೆ 4 ಅಂಕದ ಪ್ರಶ್ನೆಗಳು. ಅಂದರೆ ಈ ಪಾಠಕ್ಕೆ ಸಂಬಂಧಪಟ್ಟಂಗೆ 92 ಪ್ರಶ್ನೆಗಳು ಅದಾವ ವಿದ್ಯಾರ್ಥಿಗಳೇ. ನೋಡಿ, ಅವುಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನವಾರು ಉತ್ತರಗಳು. ಅಂದರೆ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನ ಈ ಮೊದಲು ಹೇಳಿರುವಂತೆ ಅಂದರೆ ABCD ಮಾದರಿಗಳು ಕೊಟ್ಟಾರ. ಅಂದರೆ ಅದನ್ನು ಕ್ಲಿಯರಾಗಿ ಆನ್ಸರ್ಗಳನ್ನು ಬರೆದಿಲ್ಲ. ಮೊದಲನೇ ಕೆಲವೊಂದಷ್ಟು ಅಧ್ಯಾಯಗಳಲ್ಲಿ ಏನು ಮಾಡಿದ್ರಪ್ಪ ಅಂದ್ರೆ ಆಪ್ಷನ್ A ಯಾವುದು ಇಂಥ ಆನ್ಸರು ಅನ್ನೋದನ್ನು ಬರೆದಿದ್ರು. ಬಟ್ ಇದರಲ್ಲಿ ಏನು ಮಾಡ್ಯಾರ, ಇವು ಜಾಸ್ತಿ ಇರೋದಕ್ಕೋ ಏನೋ ಇವುಗಳನ್ನ ಏನು ಮಾಡ್ಯಾರ ABCD ಮಾದರಿ ಒಳಗೆ ಕೊಟ್ಟಾರ. ಸುಮಾರು 53 ಬಹು ಆಯ್ಕೆ ಪ್ರಶ್ನೆಗಳು ಅದಾವೆ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ನೋಡಿರಿ, ಅವು ಮುಗಿದ ನಂತರ ಖಾಲಿ ಜಾಗವನ್ನು ಭರ್ತಿ ಮಾಡುವುದು. ಇದಕ್ಕೆ ಸಂಬಂಧಪಟ್ಟಂಥ ನೋಡಿರಿ, ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದೆ ಈ ಪಾಠದ್ದು. ಬಹಳ ಮುಖ್ಯವಾದಂಥ ಪಾಠ ಇದು ಎಲ್ಲ ಎಕ್ಸಾಮ್ಗಳಿಗೆ. ಯಾಕೆಂದರೆ ಇದು ಜನರಲ್ ಪ್ರಶ್ನೆಗಳನ್ನು ಕೂಡ ಒಳಗೊಂಡಿರುತ್ತೆ, ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ, ನೀರಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೂಡ ಇದೇನಾಗಿದೆ ಒಳಗೊಂಡಿದೆ ವಿದ್ಯಾರ್ಥಿಗಳೇ. ಇನ್ನು ನೋಡಿ, 2 ಅಂಕದ ಪ್ರಶ್ನೆಗಳು ಆಯಿತು. ಈಗ 3-4 ವಾಕ್ಯಗಳಲ್ಲಿ ಅಂದರೆ 3 ಅಂಕದ ಪ್ರಶ್ನೆಗಳು, ಹಾಗೆ ಕೊನೆಯದಾಗಿ 4 ಅಂಕದ ಪ್ರಶ್ನೆಗಳು ವಿದ್ಯಾರ್ಥಿಗಳೇ. ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಥ್ಯಾಂಕ್ ಯು. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್